ನಮಸ್ಕಾರ ವೀಕ್ಷಕರೇ. ಪೂರಿಯಲ್ಲಿ ಎಷ್ಟು ವಿಧವಾದ ಪೂರಿಗಳು ನೀವು ಮಾಡ್ತೀರಾ? ನಾನು 4 ಟೈಪ್ ಆಫ್ ಪೂರಿ ಮಾಡ್ತೀನಿ. ಅದರಲ್ಲಿ ಇದೊಂದು ಕಡಲೆಬೇಳೆ ಮಸಾಲೆ ಪೂರಿ. ಇದ್ರ ಜೊತೆ ಒಂದು ಟೇಸ್ಟಿಯಾದ ಆಲೂ ಮಸಾಲ ಕರಿ. 1 ಲೋಟ ಕಡಲೆಬೇಳೆ ನೆನೆಸಿಟ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಜೀರಿಗೆ 1 ಸ್ಪೂನು, 1 ಸ್ಪೂನ್ ಓಂಕಾಳನ್ನ ಚೆನ್ನಾಗಿ ಕುಟ್ಕೊಂಡು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇದರ ನಂತರ ಮೆಣಸಿನ್ಕಾಯಿ ಶುಂಠಿನ ಚೆನ್ನಾಗಿ ಜಜ್ಕೊಂಡು ಹಾಕ್ಕೋಬೇಕು. ಇವಾಗ ಉಪ್ಪು, ಖಾರ, ಅರಿಶಿನ ಪುಡಿ, ಧನಿಯಾ ಪೌಡರು, ಆಮೇಲೆ ಕಸೂರಿ ಮೇಥಿ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡು 1 ಲೋಟ ಕಡಲೆಬೇಳೆಗೆ 1/4 ಲೋಟ ಅಷ್ಟು ರವೆ, 2 ಲೋಟ ಅಷ್ಟು ಗೋಧಿ ಹಿಟ್ಟು ಹಾಕಿ ಪೂರಿ ಹಿಟ್ಟು ಹದವಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಒಂದು 20 ನಿಮಿಷ ಕಾಲ ಮುಚ್ಚಿಡೋಣ. ಇವಾಗ ಆಲೂ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 3 ಟೊಮ್ಯಾಟೊ, ಮೆಣಸಿನ್ಕಾಯಿ, ಶುಂಠಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಾಂಡಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ಈ ಮಸಾಲೆನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ನಂತರ ಒಗ್ಗರಣೆ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ಮಸಾಲೆಗಳು ಉಪ್ಪು, ಖಾರದ ಪುಡಿ, ಧನಿಯಾ ಪೌಡರ್, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲೆ ಲಾಸ್ಟಿಗೆ ಹಾಕ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಆ ಟೊಮ್ಯಾಟೊ ಪ್ಯೂರಿ ಒಳಗೆ ಈ ಎಲ್ಲ ಮಸಾಲೆಗಳು ಬ್ಲೆಂಡ್ ಆಗೋ ಥರ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಹುರಿದ ನಂತರ ಆ ಮಸಾಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ತುಪ್ಪ ಮೇಲೆ ಬರೋಕ್ಕೆ ಶುರುವಾಗುತ್ತೆ. ನೀವು ಬೇಕಂದರೆ ಎಣ್ಣೆನೂ ಹಾಕೋಬೋದು. ತುಪ್ಪ ಒಂದು ಸಲ ಮೇಲೆ ಬರೋಕ್ಕೆ ಶುರುವಾದ ನಂತರ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಸಲ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಂಗೆ ಮಿಕ್ಸ್ ಮಾಡಿ ಅದರ ನಂತರ 1.5 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಒಂದು ಕುದಿ ಬಂದ ನಂತರ ಒಂದು ಚಿಕ್ಕ ಬಾಣಲಿಯಲ್ಲಿ 1 ಸ್ಪೂನ್ ತುಪ್ಪ, ಆಮೇಲೆ 1 ಸ್ಪೂನು ಕಡಲೆ ಹಿಟ್ಟು ಹಾಕಿ ಆ ಕಡಲೆ ಹಿಟ್ಟು ಘಮ ಘಮ ಅಂತ ಬರೋ ತನಕ ಅದನ್ನು ಹುರ್ಕೊಂಡು ಈ ಆಲೂ ಮಸಾಲೆಗೆ ಹಾಕಿ ಕುದಿಸ್ಬೇಕು. ಇದು ಕುದೀತಾ ಬಂದಮೇಲೆ ಗರಂ ಮಸಾಲೆ ಲಾಸ್ಟಲ್ಲಿ ಹಾಕೋಣ ಅಂತ ಹೇಳಿದಲ್ಲ, ಅದನ್ನು ಹಾಕ್ಕೊಂಡು ಒಂದು ಸಲ ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಿಸ್ಕೊಂಡ್ರೆ ಆಲೂ ಮಸಾಲ ರೆಡಿ. ಎಣ್ಣೆನ ಬಿಸಿಗಿಟ್ಟು ಪೂರಿ ಲಟ್ಟಿಸ್ಕೊಂಡು ಕಾಯಿಸಿದ್ರೆ ರವೆ ಹಾಕಿದ್ದೀವಲ್ವ, ಸೊ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿ ಚನಾ ಮಸಾಲ ಪೂರಿ ಜೊತೆ ಆಲೂ ಮಸಾಲ ಹೇಗೆ ಅನ್ನಿಸ್ತು ನಿಮಗೆ? ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ರೂಪಕ್ಕೆ ತಿಳಿಸಿ. ಯಾವತ್ತೂ ಬೋರಿಂಗ್ ಪೂರಿ ಮಾಡೋದಕ್ಕಿಂತ ಇದು ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಆ್ಯಂಡ್ ಈಸಿ ರೆಸಿಪಿನೂ, ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ರೂಪಕ್ಕೆ ತಿಳಿಸಿ. Thanks for watching Arts of Niharika.